ಸ್ನೇಹಿತರೆ, ನನ್ಗನ್ಸೋ ಪ್ರಕಾರದಲ್ಲಿ ನಾವು ಮಾಡ್ತಿರುವಂತ ಕರ್ಮಕ್ಕೇನೋ ಗೊತ್ತಿಲ್ಲ, ಬೇಸಿಗೆಗಾಲದಲ್ಲಿ ಮಳೆ ಬರ್ತಾ ಇದೆ, ಮಳೆಗಾಲದಲ್ಲಿ ಮಸ್ತಾಗಿ ಬಿಸಿಲು ಬೀಳ್ತಾ ಇದೆ. ನಾನಿದು ಮನ್ಸಿಗೆಲ್ಲ ಅನ್ಕೊಂಡು ಅಲ್ಲಿಂದ ಸೀದಾ ಬಂದಿದ್ದು ಆಫೀಸ್ ಕಡೆಗೆ. ನಾನು ಇವತ್ತು ಬೆಳಗ್ಗೆ ಬಂದಿದ್ದೀನಿ, ಟಿಫನ್ ಕೂಡ ಮಾಡಿರ್ಲಿಲ್ಲ. ಸೊ ಇಮ್ರಾನ್ ಬಂದ್ಬಿಟ್ಟು ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಹೋಗಿದ್ವು. ಆಶ್ಚರ್ಯ ನೋಡಿದ್ರೆ ಅವರು ಟಿಫನ್ ಮಾಡಿರ್ಲಿಲ್ಲ ಅಂತೆ. ಹೋಗ್ಬಿಟ್ಟು ರಾಜ್ಕುಮಾರ್ ಹೋಟ್ಲಲ್ಲಿ ನಾವು ಆರ್ಡರ್ ಮಾಡ್ಕೊಂಡಿದ್ದು ಇಡ್ಲಿ ಜೊತೆ ವಡೆನ, ಅದನ್ನೆಲ್ಲ ತಿನ್ಕೊಂಡು ಹೊರಗಡೆ ಬಂದ ತಕ್ಷಣ ನಾವು ಬಂದಿದ್ದು ಟೀ ಕುಡಿಯಕ್ಕೆ ಅಂತ ಹೇಳ್ಬಿಟ್ಟು ಮಸ್ತಾಗಿ ಟೀ ಕುಡ್ಕೊಂಡು ಅಲ್ಲಿಂದ ಸೀದಾ ನಮ್ಮ ಇಮ್ರಾನ್ ಟಾಟಾ ಮಾಡ್ಬಿಟ್ಟು ಆ ಕಡೆ ಕಳಿಸ್ಬಿಟ್ಟು ಅಲ್ಲಿಂದ ಸೀದಾ ಬಂದಿದ್ದು ನಾನು ಕ್ರಿಶ್ಚಿಯನರ ಒಂದು ಸ್ಮಶಾನಕ್ಕೆ. ಯಾವತ್ತೂ ಹೋಗಿರ್ಲಿಲ್ಲ, ಇವತ್ತು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಆಕ್ಚುಲಿ ನಾನು ಹುಡ್ಕಕ್ ಹೋಗಿದ್ದು ಒಂದು ಮೀಟರ್ ಬಾಕ್ಸ್ ಅನ್ನ. ಹಾಗೆ ಒಂದ್ ರೌಂಡ್ ಸ್ಮಶಾನ ಎಲ್ಲ ನೋಡ್ಕೊಂಡು, ಯಾವತ್ತು ನೋಡೇ ಇರ್ಲಿಲ್ವಲ್ಲ, ಇದೇ ಫಸ್ಟ್ ಟೈಮ್ ಬಂದಿದ್ದು. ಅದನ್ನೆಲ್ಲ ನೋಡ್ಕೊಂಡು ನಮ್ಮ ಅಭಿಯಣ್ಣ ತುಂಬಾ ದಿವಸ ಆದ್ಮೇಲೆ ಸಿಕ್ಕಿದಾರೆ ನನಗೆ. ಅವ್ರ ಜೊತೆ ಇವತ್ತು ಕಲೆಕ್ಷನ್ ಗೆ ಮತ್ತೆ ಡಿಸ್ಕನೆಕ್ಷನ್ ಗೆ ಹೋಗ್ಬೇಕಾಗಿ ಅಂತ ಹೇಳ್ಬಿಟ್ಟು ರಿಪೋರ್ಟ್ ಎಲ್ಲ ತಗೊಂಡು ನಾವು ಹೋಗಿದ್ದು ಕಲೆಕ್ಷನ್ ಮಾಡೋಣ ಅಂತ ಹೇಳ್ಬಿಟ್ಟು. ನನ್ ಗಾಡಿನ ನೀನ್ ಆಫೀಸರ್ ನಿಲ್ಸು ಅಂತ ಹೇಳ್ಬಿಟ್ಟು ಅವ್ರ ಗಾಡಿಲಿ ಮಸ್ತಾಗಿ ನುಗ್ಗಿಸ್ಕೊಂಡು ಸೀದಾ ಅಲ್ಲಿಂದ ಕರ್ಕೊಂಡು ಹೋಗಿದ್ದು ನಾವು ಹೋಗುವಂತ ಸ್ಪಾಟಿಗೆ. ಅಲ್ಲಿಗೆ ಬಂದ್ಬಿಟ್ಟು ಒಂದು ಡಿಸ್ಕನೆಕ್ಷನ್ ಮಾಡ್ಬಿಟ್ಟು ಅಲ್ಲಿಂದ ಮತ್ತೆ ಕಲೆಕ್ಷನ್ ಎಲ್ಲ ಮಾಡ್ಕೊಂಡು ಅದಾದ್ಮೇಲೆ ಒಂದ್ 3 ಗಂಟೆ ತನಕ ಅಡ್ಡಾಡಿ ಎಲ್ಲ ಮಾಡ್ಕೊಂಡು ಅಲ್ಲಿಂದ ಸೀದಾ ಹೊರಡ್ ಬಂದಿದ್ದು. ನಾನು ಮನೆಗೆ ಬಂದ ತಕ್ಷಣ ನಮ್ಮಪ್ಪ ನೋಡಿದ್ರೆ ಮಸ್ತ್ ಆಗಿ ಮೈಸೂರು ಪಾಕ್ ತಗೊಂಡ್ ಬಂದಿದ್ರು. ಅದನ್ನೆಲ್ಲ ತಿನ್ಕೊಂಡು ಊಟ ಗೀಟ ಮಾಡ್ಕೊಂಡು ಸಂಜೆ ಕಳೆದ್ಬಿಟ್ಟು ಸೀದಾ ಹೋಗಿ ಮಲ್ಕೊಂಡೇ ಬಿಟ್ಟೆ.